ನಮಸ್ಕಾರ ಸ್ನೇಹಿತರೆ, ಎಜುನೇಟ್ಸ್ಗೆ ಸ್ವಾಗತ. ನಾನು ಮೃತ್ಯುಂಜಯ್ ಕಬ್ಬೂರ್. ಇನ್ನೇನು ಕೆಲವೇ ದಿನಗಳಲ್ಲಿ ನೇಮಕಾತಿ ಪರ್ವ ಆರಂಭವಾಗುವ ಸಾಧ್ಯತೆ ಇದೆ. ಈಗಾಗಲೇ ಮಧ್ಯಂತರ ವರದಿ ಕೂಡ ಒಳ ಮೀಸಲಾತಿಗೆ ಸಂಬಂಧಪಟ್ಟಂತೆ ಸಲ್ಲಿಕೆಯಾಗಿದೆ. ಜೊತೆಗೆ ಕಲ್ಯಾಣ ಕರ್ನಾಟಕ ಭಾಗದ 5267 ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಂತೆ ಕೂಡ ಅಧಿಸೂಚನೆ ಇನ್ನೊಂದು 3 ತಿಂಗಳ ಒಳಗಾಗಿ ಹೊರಬೀಳುವ ಸಾಧ್ಯತೆ ಇದೆ. ಇದೇ ಸಂದರ್ಭದಲ್ಲಿ ನಾನ್ HK ಭಾಗಕ್ಕೂ ಕೂಡ ಶಿಕ್ಷಕರ ನೇಮಕಾತಿ ಆಗಬೇಕು ಅನ್ನುವಂಥದ್ದು ಬಹುತೇಕರ ಒಂದು ಒತ್ತಾಯ. ಯಾಕಂದ್ರೆ ಕೇವಲ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಮಾತ್ರ ಅಲ್ಲ, ಅಕ್ರಾಸ್ ಕರ್ನಾಟಕ ಸಾವಿರಾರು ಶಿಕ್ಷಕರ ಹುದ್ದೆಗಳು ಖಾಲಿ ಇದಾವೆ. ತಾತ್ಕಾಲಿಕವಾಗಿ ಅತಿಥಿ ಶಿಕ್ಷಕರನ್ನ ನೇಮಕ ಮಾಡಿಕೊಂಡು ಸದ್ಯಕ್ಕೆ ಅವರು ತರಗತಿಗಳನ್ನು ನಡೆಸ್ತಾ ಇರಬಹುದು ಅಥವಾ ಶಿಕ್ಷಣ ವ್ಯವಸ್ಥೆಯನ್ನ ಮುಂದೂಡಿಸ್ಕೊಂಡು ಹೋಗ್ತಾ ಇರಬಹುದು. ಆದ್ರೆ ಇದೆಲ್ಲದಕ್ಕೂ ಒಂದು ಪರ್ಮನೆಂಟ್ ಸೊಲ್ಯೂಷನ್ ಅಂದ್ರೆ ಶಿಕ್ಷಕರ ನೇಮಕಾತಿ ಆಗಬೇಕು. ಕೇವಲ ಕಲ್ಯಾಣ ಕರ್ನಾಟಕ ಭಾಗ ಅಲ್ಲ ಅಥವಾ ನಾನ್ HK ಭಾಗ ಅಲ್ಲ, ಸಂಪೂರ್ಣ ಕರ್ನಾಟಕದಲ್ಲಿರುವಂತಹ ಕನಿಷ್ಠ 50% ಶಿಕ್ಷಕರ ನೇಮಕಾತಿಯನ್ನಾದರೂ ಮಾಡಲೇಬೇಕು. ಯಾಕಂದ್ರೆ ಈಗ GPT ಶಿಕ್ಷಕರಾಗಿರಬಹುದು ಅಥವಾ PhD ಶಿಕ್ಷಕರಾಗಿರಬಹುದು, ಆಯಾ ಹುದ್ದೆಗಳಿಗೆ ಅದರದ್ದೇ ಆದಂತಹ ಮಹತ್ವ ಇದೆ, ಗೌರವ ಇದೆ. ಈಗ PhD ಅನ್ನ ಮಾಡಿದ್ರೆ GPT ಶಿಕ್ಷಕರ ಕೊರತೆ ಇನ್ನೂ ಹೆಚ್ಚಾಗುತ್ತೆ, GPT ಮಾಡಿದ್ರೆ PhD ಶಿಕ್ಷಕರ ಕೊರತೆ ಕೂಡ ಆಗುತ್ತೆ. ಸೊ ಹಾಗಾಗಿ ಕೇವಲ ಕಲ್ಯಾಣ ಕರ್ನಾಟಕ ಅಷ್ಟೇ ಅಲ್ಲ, ಕಲ್ಯಾಣ ಕರ್ನಾಟಕದ ಜೊತೆಗೆ ಇನ್ನುಳಿದ ಕರ್ನಾಟಕದ ನಾನ್ HK ಭಾಗ ಏನಿದೆ, ನಾನ್ HKಗೆ ಸಂಬಂಧಪಟ್ಟಂತೆ ಕೂಡ ಕನಿಷ್ಠ ಒಂದು 10,000 ಶಿಕ್ಷಕರ ನೇಮಕಾತಿಯನ್ನಾದರೂ ಮಾಡಬೇಕು. ಯಾಕಂದ್ರೆ ಈಗ ಸದ್ಯದಲ್ಲೇ ಈ ಕಲ್ಯಾಣ ಕರ್ನಾಟಕದ PhD ನೇಮಕಾತಿಗೆ ಸಂಬಂಧಪಟ್ಟಂತ ಒಂದು ಅಧಿಸೂಚನೆ ಹೊರ ಬರುತ್ತೆ. ಅದರ ಬಗ್ಗೆ ನಮಗೆ ಖುಷಿ ಇದೆ, ಆ ಒಂದು ನೇಮಕಾತಿ ಆಗ್ಲಿ. ಅದರ ಜೊತೆಗೆ ನಾನ್ HK ಭಾಗದವರೆಗೂ ಕೂಡ ಅವಕಾಶ ಸಿಗಬೇಕು. ಯಾಕಂದ್ರೆ ಅನೇಕ ಜನ ಅಭ್ಯರ್ಥಿಗಳಿಗೆ ವಯೋಮಿತಿ ಹೋಗ್ತಾ ಇದೆ. ಅನೇಕ ಜನ ಹೊಟ್ಟೆಪಾಡಿಗಾಗಿ ಯಾವುದೋ ಸ್ಕೂಲ್ಗಳಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ. 6,000, 8,000, 10,000 ವೇತನವನ್ನು ಪಡೆದುಕೊಂಡು ಇವತ್ತು ತಮ್ಮ ಒಂದು ಕೌಶಲ್ಯಗಳಿಗೆ ಸೂಕ್ತ ಬೆಲೆ ಸಿಗಲಾರ್ದಂತಹ, ವೇದಿಕೆಗಳು ಸಿಗಲಾರ್ದಂತಹ, ಅವಕಾಶಗಳು ಸಿಗಲಾರ್ದಂತಹ ಸ್ಥಿತಿಯಲ್ಲಿ ಅವರೆಲ್ಲ ಇದ್ದಾರೆ. ಹಾಗಾಗಿ ಕಲ್ಯಾಣ ಕರ್ನಾಟಕ ಭಾಗದ 5267 ಶಿಕ್ಷಕರ ನೇಮಕಾತಿಯ ಜೊತೆಗೇನೆ ನಾನ್ HK ಭಾಗಕ್ಕೂ ಕೂಡ ಕನಿಷ್ಠ ಒಂದು 10,000 ಶಿಕ್ಷಕರ ನೇಮಕಾತಿ ಆಗಬೇಕು, GPSTR ನೇಮಕಾತಿ ಆಗಬೇಕು. ಜೊತೆಗೆ ಈ ಬಾರಿಯ C&R ರೂಲ್ಸ್ಗೂ ಕೂಡ ನಾವೆಲ್ಲ ವೇಟ್ ಮಾಡ್ತಿದ್ವಿ. ಕೆಲವೊಂದಿಷ್ಟು ಬದಲಾವಣೆಗಳಾಗುವ ಸಾಧ್ಯತೆಗಳು ಕೂಡ ಇದೆ. ಅದೇನೇ ಆಗಿದ್ರೂ ಕೂಡ ಕರ್ನಾಟಕದಾದ್ಯಂತ ಸುಮಾರು 50,000ಕ್ಕೂ ಹೆಚ್ಚು ಹುದ್ದೆಗಳು ಖಾಲಿ ಇದಾವೆ ಅನ್ನುವಂಥ ಏನು ಮಾತಿದೆ. ಬಹುತೇಕ ಶಾಲೆಗಳಲ್ಲಿ 1-2 ಟೀಚರ್ ಇದ್ದಾರೆ ಪರ್ಮನೆಂಟ್ ಅಷ್ಟೇ. ಇನ್ನು ಉಳಿದಂತೆ 6 ಜನ 7 ಜನ ಗೆಸ್ಟ್ ಟೀಚರ್ಸೇ ಈಗ ಸ್ಕೂಲ್ಗಳಲ್ಲಿ ಅವರೇ ಆ ಒಂದು ಎಲ್ಲ ಜವಾಬ್ದಾರಿಗಳನ್ನು ನಿಭಾಯಿಸ್ತಾ ಇದ್ದಾರೆ. ಸೊ ಹಾಗಾಗಿ ಈ ಪ್ರತಿಭೆಗೆ ಸೂಕ್ತ ಬೆಲೆ ಸಿಗಬೇಕು ಅಂದ್ರೆ ಇಷ್ಟು ವರ್ಷ 18 ವರ್ಷ 19 ವರ್ಷ ಓದಿದಕ್ಕೆ ಒಂದು ಪ್ರತಿಫಲ ಸಿಗಬೇಕು ಅಂದ್ರೆ ಒಂದು ಅವಕಾಶ ಕೊಡಬೇಕು. ಆ ಅವಕಾಶಕ್ಕೆ ಪೂರಕವಾಗಿ ನಾವೆಲ್ಲರೂ ಕೂಡ ನಮ್ಮ ಹಕ್ಕೊತ್ತಾಯವನ್ನ ಕೂಡ ಮಾಡೋಣ ಅಂತ ಹೇಳ್ತಾ, ನಾನ್ HK ಭಾಗಕ್ಕೂ ಕೂಡ ಸುಮಾರು ಒಂದು 10,000 ಶಿಕ್ಷಕರ ನೇಮಕಾತಿ ಆಗಲಿ. ಇದಕ್ಕೆ ಸಂಬಂಧಪಟ್ಟಂತೆ ನಾವು ಕೂಡ ಟ್ವಿಟರ್ ಅಭಿಯಾನ ಕೂಡ ಆರಂಭ ಮಾಡೋಣ ನಾವೆಲ್ಲರೂ ಸೇರಿ ಅಂತ ಹೇಳ್ತಾ, ಸೊ ಕಾದ್ ನೋಡೋಣ ಏನಾಗುತ್ತೆ ಅಂತ ಹೇಳಿ. ಜೊತೆಗೆ ಈ ಒಳ ಮೀಸಲಾತಿಯ ಅಂತಿಮ ವರದಿ ಜಾರಿಯಾದ ನಂತರ ಬಹುತೇಕ ಇನ್ನಷ್ಟು ನೇಮಕಾತಿಗಳನ್ನ ನಾವು ನಿರೀಕ್ಷೆ ಮಾಡಬಹುದಾಗಿದೆ. ಕಾದ್ ನೋಡೋಣ ಏನಾಗುತ್ತೆ ಅಂತ ಹೇಳಿ. ಆದ್ರೆ ಈ ಕಲ್ಯಾಣ ಕರ್ನಾಟಕ ಶಿಕ್ಷಕರ ನೇಮಕಾತಿಯ ಜೊತೆಗೆ ನಾನ್ HK ಭಾಗಕ್ಕೂ ಕೂಡ, ನಾನ್ KK ಭಾಗಕ್ಕೂ ಕೂಡ ಶಿಕ್ಷಕರ ನೇಮಕಾತಿ ಆಗಬೇಕು ಅನ್ನೋದು ನನ್ನ ಒಂದು ವಿನಂತಿ ಅಂತ ಹೇಳ್ತಾ ವಿಡಿಯೋನ ನೆನಪು ಮಾಡ್ತಾ ಇದ್ದೀನಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು ಸೋ ಮಚ್. ಹ್ಯಾವ್ ಅ ಗುಡ್ ಟೈಮ್.